ನಮ್ಮೆಲ್ಲರ ಪ್ರೀತಿಯ ಜೋ ಅಮೃತ ಅಯ್ಯಂಗಾರ್. ಹತ್ತು ಮೇಕಪ್ ವಾಪಸ್ ಟಚ್ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಥಿಂಕ್ ಈ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದು ಜೆನ್ಯೂನಿಟಿ ಅನಿಸುತ್ತೆ. ನಮ್ಮ ಕಾಸ್ಟು, ಕ್ರೂ ಆಗಲಿ, ಫ್ಯಾಮಿಲಿ ಆಗಲಿ, ಈ ಸಿನಿಮಾ ಜೆನ್ಯೂನಾಗಿ ಗೆಲ್ಲಬೇಕು ಅಂತ ಕನ್ನಡ ಜನತೆಗೂ ಅಷ್ಟೇ ಪ್ರೀತಿ ಇದೆ ಈ ಸಿನಿಮಾ ಮೇಲೆ. ಸಿಕ್ಕಾಪಟ್ಟೆ ಇಮೋಷ್ನಲ್ ಆದೆ ಸಖತ್. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಲವ್ ಮಾಕ್ಟೇಲ್ಸ್ ಫ್ರಾಂಚೈಸಿಲೇ ಒನ್ ಆಫ್ ದಿ ಬೆಸ್ಟ್ ಆಗ್ಬೋದು ಅಂತ ಅನಿಸುತ್ತೆ. ಏನು ಮೆಸೇಜ್ ಕೊಟ್ಟರು ಅಂತ ಅನಿಸುತ್ತೆ? ತಂದೆ ಪ್ರೀತಿ ಬಗ್ಗೆ. ಈ ಥರ ಒಂದು ಸಿನಿಮಾನ ನಾವೆಲ್ಲರೂ ಕಾಯ್ತಾ ಇದ್ವಿ, ಮಿಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೇ ಒಂಥರ ದುಃಖ ಆಗ್ತಾಯಿದೆ ನನಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೆನ್ಯೂನಾಗಿ ಅವರಿಬ್ಬರು ಗೆಲ್ಲಬೇಕು, ಅದನ್ನು ನಾನು ಕಾಯ್ತಾ ಇದ್ದೆ ಈ ಗೆಲುವಿಗೋಸ್ಕರ. ಪ್ರತಿಯೊಬ್ಬ ನೋಡುಗರು ಈ ಸಿನಿಮಾದ ಕಥೆ ಜೊತೆ ಜಾಯಿನ್ ಆಗ್ಬಿಡ್ತಾರ? ಖಂಡಿತ ಗೆಲ್ಲಬೇಕು ಅನ್ನೋದಕ್ಕಿಂತ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೀಗ ಬಂದಿದೆ. ಅಂದರೆ ಅವರಿಬ್ಬರು ಮುಖದಲ್ಲಿ ಅಷ್ಟು ಕಾನ್ಫಿಡೆನ್ಸ್ ನನಗೆ ಯಾವಾಗಲೂ, ಅಂದರೆ ಅವ್ರು ತುಂಬ ಜೆನ್ಯೂನ್ ಇದ್ದಾರೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಅವ್ರ ಸಿನಿಮಾ ಆಗಲಿ ಯಾವುದೇ ಸಿನಿಮಾ ಆಗಲಿ ಜೆನ್ಯೂನಾಗಿ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ಕಾನ್ಫಿಡೆನ್ಸ್ ಬೇರೆ ಇತ್ತು, ಅದು ನನ್ನ ಸ್ಕ್ರೀನ್ ಮೇಲೆ ಕಾಣಿಸಿದೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ, ತುಂಬ ಸಂತೋಷ ಇದೆ. ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಯಾರ್ಯಾರೆಲ್ಲ ಹೊಸಬ್ರು ಜಾಯಿನ್ ಆಗಿದ್ದಾರೆ, ನಯಾರ ಆಗಲಿ, ಶ್ವೇತಾ ಆಗಲಿ, ನಮ್ಮ ರಜನಿ ಆಗಲಿ, ಎಲ್ಲರೂ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಐ ಥಿಂಕ್ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಲೇ ಇರ್ಬೋದು. ಈ ಟ್ವಿಸ್ಟ್ ಟರ್ನ್ಸ್ನ ಯಾರೂ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ನಾವೇ ಸಿನಿಮಾಲಿ ಮಾಡಿ ನಾವೇ ಆ್ಯಕ್ಟ್ ಮಾಡಿದ್ರೂ ನನಗೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನೇನೇ. ನಾನೇ ಇನ್ನೂ ಶಾಕಲ್ಲಿದ್ದೀನಿ, ಇನ್ನೂ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ. ಥಿಯೇಟ್ರಿಗೆ ಬಂದು ನೋಡಬೇಕು ಅಂತಿರ್ತಾರಲ್ಲ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಬಯಸ್ತೀರಾ ಹೇಳಿ? ಈ ಸಿನಿಮಾ ಬಂದು ನೋಡಲೇಬೇಕಾದಂಥ ಸಿನಿಮಾ. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷದ ಮೊದಲನೇ ಹಿಟ್ ಆಗುವಂಥ ಸಿನಿಮಾ ಲವ್ ಮಾಕ್ಟೇಲ್ 3. ನಿಮ್ಮ ಕುಟುಂಬ ಸಮೇತರಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಸಿನಿಮಾ ಮುಗಿಸಿ ಆಚೆ ಹೋಗಬೇಕಾದ್ರೆ ನಿಮಗಂತೂ ಒಂದು ಚೂರು ಡಿಸಪಾಯಿಂಟ್ ಮಾಡಲ್ಲ. ಯಾಕಂದರೆ ಮ್ಯೂಸಿಕ್ಕಿಂದ ಹಿಡಿದು, ಸಿನಿಮಾಟೋಗ್ರಫಿಯಿಂದ ಹಿಡಿದು, ಆರ್ಟಿಸ್ಟ್ಗಳನ್ನ ಹಿಡಿದು, ಆಲ್ರೆಡಿ ಇವ್ರು ಕೊಟ್ಟಿರೋಂಥ ಆರ್ಟಿಸ್ಟ್ಗಳು ನಾವೆಲ್ಲರೂ ಸಪ್ರೇಟಾಗಿ ಬದುಕನ್ನ ಕಟ್ಕೊಂಡಿದ್ದೀವಿ. ಇಲ್ಲಿರೋರು ಖಂಡಿತ ಬದುಕನ್ನು ಕಟ್ಕೋತಾರೆ. ಆ್ಯಂಡ್ ನಿಮಗೆ ಈ ಸಿನಿಮಾದಿಂದ ತೊಗೊಂಡು ಹೋಗೋಕ್ಕೆ ತುಂಬ ವಿಷಯ ಇದೆ. ಸುಮ್ಮನೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಲ್ಲದೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟು ಈ ಸಿನಿಮಾನ ಎಂಡ್ ಮಾಡಿದ್ದಾರೆ. ಇದು ಫೈನಲ್ ಚಾಪ್ಟರ್ ಅಂತ ಹೇಳ್ತಾ ಇದ್ದಾರೆ. ನನಗಿಷ್ಟ ಅಲ್ಲ ಇದು ಫೈನಲ್ ಚಾಪ್ಟರ್ ಆಗದೇ ಇರೋದಕ್ಕೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಜೋ, ಥ್ಯಾಂಕ್ ಯು ಅಮೃತ, ಥ್ಯಾಂಕ್ಸ್ ಅ ಲಾಟ್.